ಈಗ ನೋಡ್ತಾ ಇರೋದು ದುಗ್ನಹಳ್ಳಿ ಜಾತ್ರೆ. ಸೊ ಇಲ್ಲಿ ಬಂಡೂರು ಕುರಿಗಳದ್ದು ಮೆರವಣಿಗೆ ನಡೆದಿದೆ, ತುಂಬ ಚೆನ್ನಾಗಿ ನಡೀತು. ಸೊ ಇದು ಒಂದೇ ಪಾರ್ಟಲ್ಲಿ ಇರೋಲ್ಲ, ಇದು ಮತ್ತು ಇನ್ನೂ ಒಂದು ಪಾರ್ಟ್ ಇರುತ್ತೆ. ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಸೊ ನೋಡ್ಬೋದು ಎಷ್ಟು ಮುದ್ದಾಗಿರೋ ಕುರಿಗಳೆಲ್ಲ ಬಂದಿದ್ದು ಅಂತ. ಸೊ ಎಲ್ಲ ಟಾಪ್ ಬ್ರೀಡರ್ಸ್ ಯಾರಿದ್ದಾರೆ ಎಲ್ಲರೂ ಕೂಡ ಮೆರವಣಿಗೆ ಮಾಡಿದ್ರು. ಸ್ವಲ್ಪ ಜನ ಮೆರವಣಿಗೆ ಮಾಡಲಿಲ್ಲ, ಬಟ್ ಪ್ರದರ್ಶನಕ್ಕೆ ಬಂದಿದ್ದರು. ಸೊ ಈ ವಿಡಿಯೋದಲ್ಲಿ ಯಾವುದೇ ರೀತಿ ಬೆಲೆ ಆ ಥರ ಎಲ್ಲ ಏನು ಹೇಳಿಲ್ಲ. ಸೊ ಜಸ್ಟ್ ಪ್ರದರ್ಶನ ಮಾಡಿರೋದನ್ನ ವಿಡಿಯೋ ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ. ಸೊ ನೋಡ್ಬೋದು ಇವೆಲ್ಲ ಕುರಿಗಳು ಮೆರವಣಿಗೆ, ಒಬ್ಬೊಬ್ರದ್ದು ಒಂದೊಂದು ಬ್ಯಾಚ್. ಅಂದರೆ ಇವ್ರ ಹತ್ರ ಇಷ್ಟೇ ಕುರಿಗಳಲ್ಲ, ಇನ್ನು ತುಂಬ ಕುರಿಗಳಿದ್ದಾವೆ. 20, 30, 40, 50 ಈ ಥರ ಇರ್ತವೆ. ಬಟ್ ಮೆರವಣಿಗೆಗೆ ಒಂದು 10ರಿಂದ 15 ತಂದಿರ್ತಾರೆ. ಸೊ ನಿಮ್ಗೆ ಯಾರಿಗಾರು ಈ ಮರಿಗಳು ಯಾವಾರ ಇಷ್ಟ ಆಯಿತು, ನಿಮ್ಗೆ ತಗೊಳ್ಬೇಕು ಅಂದರೆ ಇವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಇರುವಂಥ ವೀಡಿಯೋಗಳು ಕೂಡ ನಮ್ಮ ಚಾನಲ್ಲಿ ಆಲ್ರೆಡಿ ಇದ್ದಾವೆ. ಸೊ ಆ ವೀಡಿಯೋಗಳನ್ನ ನೋಡಿದ್ರೆ ನೀವು ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರು, ಪ್ರೈಸ್ ಏನಾಗ್ಬೋದು, ಯಾವ ಮರಿಗೆ ಎಷ್ಟು ಬೆಲೆ ಎಲ್ಲ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಸೊ ಆ ವೀಡಿಯೋಗಳು ನೋಡಿದ್ರೆ ನಿಮಗೆ ಸಿಗುತ್ತೆ. ಸೊ ಆ ವೀಡಿಯೋಗಳನ್ನ ನೋಡಿ ಅಥವಾ ಕಮೆಂಟ್ ಮಾಡಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಸೆಂಡ್ ಮಾಡ್ತೀನಿ ನಿಮಗೆ. ಸೊ ನೋಡ್ಬೋದು ಎಲ್ಲ ಟಾಪ್ ಬ್ರೀಡ್ ಕುರಿಗಳಿವು. ಸೊ ಮೆರವಣಿಗೆ ಅಂತೂ ತುಂಬ ಚೆನ್ನಾಗಾಯಿತು. ಸೊ ಇನ್ನೂ 2-3 ಪಾರ್ಟ್ ಇರುತ್ತೆ ಮೆರವಣಿಗೆದು ಮತ್ತು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕ್ಸುವಂಥದ್ದು. ಇದೆಲ್ಲ ಒಂದು 3ರಿಂದ 4 ಪಾರ್ಟ್ ಇರುತ್ತೆ. ಸೊ ಇದಕ್ಕೆ ಮೊದಲನೇ ಪಾರ್ಟ್ ಇದು. ಸೊ ನೋಡ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಕುರಿಗಳೆಲ್ಲ. ಸೊ ಈ ಥರ ಎವ್ರಿ ಇಯರ್ ನಡೆಯುತ್ತೆ ದೀಪಾವಳಿ ಹಬ್ಬದ ದಿನ. ಸೊ ಇದು 22nd ಬುಧವಾರ ನಡೆದೋದಿದು. ನೋಡ್ಬೋದು ಈ ಥರ ಇಲ್ಲೊಂದು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕ್ಸ್ತಾರೆ. ಸೊ ಇದಾದಮೇಲೆ ಮೇಯ್ನು ಒಂದು ಮಾದೇಶ್ವರ ಟೆಂಪಲ್ ಇದೆ, ಮಾದಪ್ಪನ ಟೆಂಪಲು. ಸೊ ಅಲ್ಲಿ ಮೇಯ್ನ್ ಅದು, ಅಲ್ಲಿ ಪ್ರದಕ್ಷಿಣೆ ಹಾಕ್ಸ್ತಾರೆ. ಸೊ ಇಲ್ಲಿಗಿಂತ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ನೋಡಿ ಮಿಸ್ ಮಾಡಿದೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರೆಲ್ಲ ಬರೋಕ್ಕಾಗಿಲ್ಲ ಈ ಜಾತ್ರೆಗೆ, ಅವ್ರಿಗೆಲ್ಲ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಸೊ ಅವರು ಕೂಡ ನೋಡಲಿ ಹೇಗಿತ್ತು ಮೆರವಣಿಗೆ ಅಂತ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ವಿಡಿಯೋ ಲಿಂಕಲ್ಲಿ ಬಂದ್ಬಿಡುತ್ತೆ. ಸೊ ನೀವು ಹುಡ್ಕೋ ಅವಶ್ಯಕತೆ ಇರೋಲ್ಲ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅನ್ನೋದು. ಸೊ ನೋಡ್ಬೋದು ಇದು ಇನ್ನೊಬ್ಬರದ್ದು ಇದು ಬ್ಯಾಚು. ಸೊ ಎಲ್ಲರೂ ಕೂಡ ಒಂದು 10ರಿಂದ 15 ಕುರಿ ಅಥವಾ ಮ್ಯಾಕ್ಸಿಮಮ್ 20 ಕುರಿ ಇಷ್ಟೇ ಅವ್ರ ಥರದ್ದು ಮೆರವಣಿಗೆಗೆ. 50-60 ಎಲ್ಲ ತಂದರೆ ಅದು ತುಂಬ ಹಿಂಸೆ ಆಗುತ್ತೆ ಅವ್ರಿಗೆ. ನೋಡ್ಬೋದು ಒಳ್ಳೊಳ್ಳೆ ಬ್ರೀಡರ್ಸ್ ಇದ್ದಾವೆ. ಸೊ ಎಲ್ಲ ಟಾಪ್ ಬ್ರೀಡ್ ಕುರಿಗಳೇ. ಸೊ ಇದೊಂದೇ ಪ್ಲೇಸಲ್ಲಿ ಬಂಡೂರು ಕುರಿಗಳದ್ದು ಈ ಥರ ಮೆರವಣಿಗೆ ನಡೆಯೋದಂದರೆ ತುಂಬ ಅದ್ಭುತವಾಗಿ ನಡೆಯುತ್ತೆ. ಸೊ ಇನ್ನೆಲ್ಲೂ ಕೂಡ ಈ ಥರ ನಡೆಯಲ್ಲ. ಸ್ವಲ್ಪ ಜನ ಬೇರೆ ಜಾತ್ರೆಗಳಲ್ಲಿ ಮಾಡ್ತಾರೆ, ಬಟ್ ಇದು ಮೇಯ್ನ್ ಪ್ಲೇಸಲ್ಲಿ ಮೆರವಣಿಗೆ ಮಾಡೋಕ್ಕೆ ಅಂತಲೇ ಎವ್ರಿ ಇಯರ್ ದೀಪಾವಳಿ ಟೈಮಲ್ಲಿ ನಡೆಯುತ್ತೆ. ಯಾರಾದರೂ ಡೈರೆಕ್ಟಾಗಿ ನೋಡಬೇಕು ಅನ್ನೋರು ನೆಕ್ಸ್ಟ್ ಇಯರ್ ದೀಪಾವಳಿ ಹಬ್ಬದ ದಿನ ಬೇಕಾದ್ರೆ ಪೋಸ್ಟರ್ನು ಕೂಡ ನಾನು ಮೊದಲೇ ಒಂದು ವೀಕ್ ಅಥವಾ ಒಂದು 10 ಡೇಸ್ ಮೊದಲೇ ಪೋಸ್ಟ್ ಮಾಡ್ತೀನಿ. ಸೊ ನೋಡ್ಕೊಂಡು ನೀವು ಬರ್ಬೋದು. ಸೊ ಅಥವಾ ಬರೋಕ್ಕಾಗಲ್ಲ ಅಂದರೆ ನನ್ನ ಚಾನಲ್ ಹೇಗಿರೋ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ವೀಡಿಯೋ ಮುಖಾಂತರ ನೋಡ್ಕೊಳ್ಬೋದು ನೀವು. ನೋಡ್ಬೋದು ಇದು ಕೂಡ ಬೇರೆಯವ್ರದ್ದು, ಇದು ಒಬ್ಬರದ್ದು ಬ್ಯಾಚ್ ಇದು. ಸೊ ಮಿನಿಮಮ್ ಒಂದು 5 ಕುರಿ ಅಂತೂ ಇದ್ದೇ ಇರುತ್ತೆ ಮೆರವಣಿಗೆಯಲ್ಲಿ. ಮ್ಯಾಕ್ಸಿಮಮ್ ಒಂದು 10, 15, 20 ಮ್ಯಾಕ್ಸಿಮಮ್ ಅಷ್ಟೇ. ಸೊ ಎಲ್ಲ ಒಳ್ಳೊಳ್ಳೆ ಬ್ರೀಡರ್ಸ್ದೆ ನೀವು. ಸೊ ರೈತರ ಹತ್ರ ತಗೊಳ್ಳಿ ಬಿತ್ತನೆಗೆ ಮರಿನ. ಸೊ ಅದು ಗ್ಯಾರಂಟಿ ಇರುತ್ತೆ ಮರಿ. ಸೊ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.